ಇನ್ನು ಕ್ಯಾಬಿನೆಟ್ ಕಗ್ಗಂಟು ಕೊನೆಯಾದರೂ ಕೂಡ ಈ ಟೆನ್ಷನ್ ಮಾತ್ರ ಮುಗಿತಾ ಇಲ್ಲ. ಬೇಳೂರು ಗೋಪಾಲಕೃಷ್ಣ ರಾಜೀನಾಮೆ ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಇವತ್ತು 10 ಗಂಟೆಗೆ ವಿಧಾನಸೌಧಕ್ಕೆ ಹೋಗಿ ರಿಸೈನ್ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತಿದೆ. ಶಾಸಕ ಸ್ಥಾನ ಹಾಗೂ ನಿಗಮ ಮಂಡಳಿ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡಬಹುದಾ? ವಿಧಾನಸಭೆ ಕಾರ್ಯದರ್ಶಿಗೆ ರಾಜೀನಾಮೆ ಸಲ್ಲಿಸೋದಕ್ಕೆ ಈ ಕುರಿತು ಚರ್ಚೆ ನಡೀತಾ ಇದೆ. ಹಾಗಾದ್ರೆ ಬೇಳೂರು ಗೋಪಾಲಕೃಷ್ಣ ಇವತ್ತು ರಾಜೀನಾಮೆ ಕೊಡ್ತಾರಾ ಹಾಗಾದ್ರೆ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಸಚಿವ ಸಂಪುಟ ವಿಸ್ತರಣೆ ಮುಗಿತು, ಆದರೆ ಕಾಂಗ್ರೆಸ್ನೊಳಗಿನ ರಾಜಕೀಯ ಟೆನ್ಷನ್ ಮಾತ್ರ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಸಚಿವ ಸ್ಥಾನ ಸಿಗದ ನಾಯಕರ ಅಸಮಾಧಾನ ಈಗ ಬಹಿರಂಗ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕತ್ವಕ್ಕೆ ಹೊಸ ತಲೆನೋವಾಗಿ ಪರಿಣಮಿಸಿದೆ ಈ ಒಂದು ವಿಚಾರ. ಈಗ ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿರತಕ್ಕಂಥ ಹೆಸರು ಸಾಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ. ಸಚಿವ ಸ್ಥಾನ ಈ ಬಾರಿ ಖಚಿತ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿದ್ದ ಅವರಿಗೆ ಅಂತಿಮ ಪಟ್ಟಿಯಲ್ಲಿ ಅವಕಾಶ ಸಿಗದೆ ಇರತಕ್ಕಂಥದ್ದು ಭಾರಿ ಬೇಸರಕ್ಕೆ ಕಾರಣ ಆಗಿದೆ ಅಂತ ಹೇಳಲಾಗ್ತಾ ಇದೆ.